ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗಾಗಲೇ ಯುದ್ಧ ಆರಂಭ ಆಗಿರ್ತಕ್ಕಂಥದ್ದು. ಆ ನೇರವಾದ ಎಫೆಕ್ಟ್ ಈಗ ಭಾರತ ದೇಶದ ಮೇಲೂ ಕೂಡ ಬಿದ್ದಿರ್ತಕ್ಕಂಥದ್ದು. ಸದ್ಯ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸರ್ಕಲ್ ಬಳಿ ಇದ್ದೇನೆ. ಇಲ್ಲಿನ ಹೋಟೆಲ್ಗಳ ಉದ್ಯಮದ ಮೇಲೂ ಸಾಕಷ್ಟು ಈಗ ಆ ಯುದ್ಧದ ಎಫೆಕ್ಟ್ ಕೂಡ ಬಿದ್ದಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಏನು, ಇವತ್ತು ಕಮರ್ಷಿಯಲ್ ಗ್ಯಾಸ್ಗಳಲ್ಲಿ ಈಗ ಸಾಕಷ್ಟು ವ್ಯತ್ಯಯ ಕೂಡ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮದ ಮೇಲೆ ನೇರವಾದ ಎಫೆಕ್ಟ್ ಈಗ ಬಿದ್ದಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಸಾಕಷ್ಟು ಏನು ಉದ್ಯಮ ಸಾಕಷ್ಟು ಜೋರಾಗಿರ್ತಾಯಿತ್ತು. ಈಗ ಕಳೆದ 3-4 ದಿನಗಳಿಂದಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಎಲ್ಲೋ ಒಂದು ಕಡೆಗೆ ವ್ಯತ್ಯಯ ಕಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ನೇರವಾದ ಎಫೆಕ್ಟ್ ಕೂಡ ಈಗ ಹೋಟೆಲ್ ಉದ್ಯಮದ ಮೇಲೆ ಬಿದ್ದಿರ್ತಕ್ಕಂಥದ್ದು. ನಾನು ಪುನೀತ್ ರಾಜ್ಕುಮಾರ್ ಸರ್ಕಲ್ ಬಳಿ ಇರ್ತಕ್ಕಂಥ ಶಾನ್ಬಾಗ್ ಹೋಟೆಲ್ನ ದೃಶ್ಯಾವಳಿಯನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಪ್ರತಿನಿತ್ಯವೂ ಕೂಡ ಸಾಕಷ್ಟು ರಶ್ ಆಗಿರ್ತಕ್ಕಂಥ ಹೋಟೆಲ್ಗಳು ಇವತ್ತು ಖಾಲಿ ಹೊಡೆಯುವಂಥ ಭೀತಿಯು ಕೂಡ ಎದುರಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಏನು, ಗ್ಯಾಸ್ ಸಿಲಿಂಡರ್ಗಳಲ್ಲಿ ಸಾಕಷ್ಟು ಈಗ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಲ್ಲಿ ಕಾರ್ಮಿಕರು ಕೂಡ ನೋಡ್ಬೋದು, ಹೋಟೆಲ್ ಉದ್ಯಮದಲ್ಲಿ ಕಾರ್ಮಿಕರು ಕೂಡ ಇವತ್ತು ಹೋಟೆಲ್ ಉದ್ಯಮ ಏನು ಗ್ಯಾಸ್ನ ಅಭಾವದ ಸೃಷ್ಟಿಯಿಂದ ಇವತ್ತು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯವೂ ಕೂಡ ಗ್ಯಾಸ್ನಲ್ಲಿ ವ್ಯತ್ಯಯ ಪ್ರತಿದಿನವೂ ಕೂಡ ಹಂತವಾಗಿ ಜಾಸ್ತಿ ಆಗ್ತಾ ಇದೆ. ಕಳೆದ 3-4 ದಿನಗಳಿಂದಲೂ ಕೂಡ ಸಾಕಷ್ಟು ಗಣನೀಯವಾಗಿ ಈ ಒಂದು ಗ್ಯಾಸ್ನಲ್ಲಿ ಇಳಿಕೆ ಕಾಣ್ತಾ ಇರೋದ್ರಿಂದ ಹೋಟೆಲ್ ಉದ್ಯಮದ ಏನು ತಿಂಡು ತಿನಿಸುಗಳಿದ್ದಾವಲ್ಲ, ಕನಿಷ್ಠ ಒಂದು 15ರಿಂದ 20 ತಿನಿಸುಗಳನ್ನು ಕೂಡ ಈ ಹೋಟೆಲ್ನಲ್ಲಿ ಮಾಡ್ತಾಯಿದ್ರು. ಈಗ ಗಣನೀಯವಾಗಿ ಗ್ಯಾಸ್ನಲ್ಲಿ ಇಳಿಕೆ ಏನು ಅಭಾವ ಸೃಷ್ಟಿಯಾಗಿದೆ. ಅದರಿಂದಾಗಿ ತಿಂಡಿ ತಿನಿಸುಗಳಲ್ಲೂ ಕೂಡ ಸಾಕಷ್ಟು ಕಡಿಮೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಖುದ್ದಾಗಿ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಮಹೇಂದ್ರ ಅಂತೇಳಿ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಈ ಒಂದು ಗ್ಯಾಸ್ನ ಅಭಾವ ಸೃಷ್ಟಿಯಾಗಿ ಇವತ್ತು ಹೋಟೆಲ್ ಉದ್ಯಮದಲ್ಲೇ ಈ ಒಂದು ಪರಿಣಾಮ ಬಿದ್ದಿದೆ ಅಂತಲೇ ಹೇಳ್ಬೋದು ಸರ್ ನೀವು? ಸರ್, ನಮಗೆ ಟೋಟಲಿ 8ರಿಂದ 10 ಗ್ಯಾಸ್ ದಿನ ಬೇಕಾಗಿತ್ತು, ಕಮರ್ಷಿಯಲ್ ಗ್ಯಾಸು. ಇವಾಗ 5ಕ್ಕೆ ಬಂದು ನಿಲ್ಲಿಸಿದ್ದಾರೆ. ಈಗ ನಾನು ಓನರಿಗೆ ಕಳೆದ 3 ದಿನದಿಂದ ಫೋನ್ ಮಾಡ್ತಾಯಿದ್ದೀನಿ. ಅವ್ರು ಫೋನ್ ಮಾಡಿದೆ ನಮಗೆ ಸರಿ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಇವತ್ತು ಅರ್ಲಿ ಮಾರ್ನಿಂಗ್ ಕಾಲ್ ಮಾಡಿದೆ 5:30-6 o'clock-ಗೆ. ಸರ್, ನಮಗೆ ಗ್ಯಾಸ್ ಇಲ್ಲದೆ ಹೋಟ್ಲ್ ಓಪನ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದೆ. ಅಂತ ಹೇಳಿದ್ದಕ್ಕೆ ಅವ್ರು ನನಗೆ ಒಂದು 5 ಗ್ಯಾಸ್ ಕೊಟ್ಟಿದ್ದಾರೆ. ಹೇಳಿದ್ರು ಸರ್ ಒಂದು 10 to 12 days ಟೈಟ್ ಆಗುತ್ತೆ ಗ್ಯಾಸ್, ನಮಗೆ ನಮ್ಮ ಹತ್ರ ಕೂಡ ಬರ್ತಾಯಿಲ್ಲ ಗ್ಯಾಸ್ ಅಂತ ಹೇಳಿದ್ರೆ. ನಾನು ಅದಕ್ಕೆ ಕೇಳಿದೆ, ಸರ್ ಮತ್ತೆ ಯಾವಾಗ ಆಗ್ಬೋದು ಸರ್ ಇದು ಗ್ಯಾಸ್ ಪ್ರಕಾರ? ನಮಗೆ 8ರಿಂದ 10 ಗ್ಯಾಸ್ ಬೇಕೇ ಬೇಕಾಗುತ್ತೆ ಅಂದರೆ ಅವ್ರು ಹೇಳಿದ್ರು, ಸರ್ ಇಲ್ಲ ಆಗಲ್ಲ, ನಮಗೆ ಕೊಡೋಕೆ 5 ಕೊಡೋಕ್ಕಾಗುತ್ತೆ ಅಂತ. ನನಗೆ ಟೋಟಲಿ ಒಂದು 20-22 ಐಟಮ್ ಮಾಡ್ತಾಯಿದ್ದೆ. ಈಗ ನಾನು ಕಂಪ್ಲೀಟ್ಲಿ ಈಗ ಒಂದು 8ರಿಂದ 7 ಐಟಮ್ ಬಂದಿದ್ದೀನಿ. ನಂದು ಸೇಲ್ಸಲ್ಲಿ ಕೂಡ ಒಂದು 70% ಕಡಿಮೆ ಆಗಿಬಿಟ್ಟಿದೆ. ಈಗ ನನಗೆ ಎಕ್ಸಾಂಪಲ್ ಏನಂದರೆ, ದೋಸೆಯಲ್ಲಿ ಒಂದು 6 ವೆರೈಟೀಸ್ ಇತ್ತು. ಈಗ ರವೆ ದೋಸೆ ತೆಗೆದಿದ್ದೀನಿ, ಆನಿಯನ್ ದೋಸೆ ತೆಗೆದಿದ್ದೀನಿ, ವಡ ಒಳಗೆ 4 ವಡ ಇತ್ತು. ಬರೀ ಒಂದು ಸಿಂಗಲ್ ಯಾವುದು ಉದ್ದಿನ ವಡ ಅಷ್ಟೇ ಇಟ್ಟಿದ್ದೀನಿ. ಈಗ ಬರ್ತಾ ಇದೇ ಥರ ಟೈಟ್ ಆದರೆ ನಮಗೇನೋ ಗ್ಯಾಸ್ ಕಡಿತ ಆದರೆ ನಾವು ಆಲ್ಮೋಸ್ಟ್ ಹೋಟ್ಲ್ ಕ್ಲೋಸ್ ಮಾಡ್ಬೇಕಂತೇಳಿ ನಾವು ಮಾತಾಡ್ತಾ ಇದ್ದೀವಿ ಸರ್. ಈಗ ಈ ಗ್ಯಾಸ್ನ ಅಭಾವ ಯಾವಾಗಲಿಂದ ಸೃಷ್ಟಿ ಆಯ್ತು ನಿಮಗೆ? ಸರ್, ಇದು ಗ್ಯಾಸ್ ಯುದ್ಧ ಆಗಿ ಸ್ಟಾರ್ಟ್ ಆಗಿ ಒಂದು 3-4 ದಿನದಿಂದ ಸ್ಟಾರ್ಟ್ ಆಯ್ತು ಸರ್ ಇದು. ಇವಾಗಂದ್ರೆ ಕಂಪ್ಲೀಟ್, ಯಾಕಂದರೆ ಇದು ಕರ್ನಾಟಕಕ್ಕೆ ನಂಬರ್ 1 ಅಂದರೆ ಟೂರಿಸಮ್ ಸ್ಪಾಟ್ ಇದು. ನಮ್ದು ಹಂಪಿದೆ ಏನಂತ ಕಲ್ಲಿನ ರಥ. ಇಲ್ಲಿ 100% ಟೂರಿಸ್ಟ್ ಬರೋರಿಗೆ ಅವಲೇ 30%ಗೆ ಬಂದಿದ್ದಾರೆ. ಇವಾಗ ನೋಡ್ಬೋದು ನೀವು, ನನಗೆ ಒಂದು ಸೇಲ್ಸ್ ಭಾಳ ಆಗ್ತಿತ್ತು. ಇವಾಗ 70% ಕಡಿಮೆ ಆಗಿದೆ. ಸ್ಟಾಫ್ ಒಂದು 60 ಜನ ಇದ್ದರು. ಒಂದು 30 ಜನರಿಗೆ ಸ್ಟಾಫಿಗೆ ಅವರಿಗೆ ಬೇಕಾದಷ್ಟು ರೇಷನ್ನು, ಅವ್ರಿಗೇನು ಖರ್ಚಿಗೆ ಅವ್ರ ದುಡ್ಡು ಸಂಬಳ ಎಲ್ಲ ಕೊಟ್ಟು ಅವ್ರಿಗೆ ಕಳಿಸಿದ್ವಿ. 20-25 ಜನರಿಗೆ ವಾಪಸ್ ಕಳಿಸ್ಬಿಟ್ಟಿದ್ದೀವಿ. ಎಷ್ಟು ಸರ್, ಈಗ ಸಾಕಷ್ಟು ಹೊಡೆತ ಬಿದ್ದಿದೆ. ಇವತ್ತು ಹೋಟೆಲ್ನು ಕೂಡ ಖಾಲಿ ಹೊಡಿತಾ ಇದೆ. ನೇರವಾದ ಎಫೆಕ್ಟ್ ಇವತ್ತು ಬೀಳ್ತಾ ಇದ್ದಾನೆ, ಯುದ್ಧದ ಎಫೆಕ್ಟ್ ನಮ್ಮ ಮೇಲೆ ಬೀಳ್ತಾ ಇದ್ದಾನೆ ಅಂತ. ಸರ್, ನೇರವಾದ ಎಫೆಕ್ಟ್ 100% ಹೇಳ್ತೀನಿ. ದ ಎಫೆಕ್ಟ್ ಈಸ್ ಅಪಾನ್ ದ ಗ್ಯಾಸೇ. ನಮಗೆ ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸರ್. ಈಗ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ನಾವು ಬೇರೆ ಏನೋ ಮಾಡ್ಬೋದು. ಈಗ ತೊಗರಿಬೇಳೆ ಇಲ್ಲ ಅಂದರೆ ದಾಲ್ ಇಲ್ಲ ಅಂತ ತೆಗಿಬೋದು. ಪ್ರತಿಯೊಂದಕ್ಕೂ ನಮಗೆ ಗ್ಯಾಸೇ. ಈಗ ನಮಗೆ 4 ಗ್ಯಾಸ್ ಬರ್ತದೆ. 10 ಗ್ಯಾಸ್ ಜಾಗದಲ್ಲಿ 4 ಗ್ಯಾಸ್ ಬರ್ತಾ ಇದೆ. ಅದಕ್ಕೆ ನಾವು ಇನ್ನೊಂದು 10-12 days ಕಾಯ್ತೀವಿ. ಇಲ್ಲಾಂದರೆ ನಾವು ನಮ್ಮದು ಇದ್ರ ಪ್ರಕಾರ ಮಾತಾಡಿಕೊಂಡು ಒಂದು ಮನವಿ ಕೂಡ ಅಂದ್ಕೊಂಡಿದ್ದು ತಹಸೀಲ್ದಾರ್ ಸರ್. ಸರ್, ಈಗ ಹೋಟೆಲ್ ಅಸೋಸಿಯೇಷನ್ ಅಂತ ನೀವೇನಾದರೂ ಕೂಡ ತೀರ್ಮಾನ ಮಾಡಿ ಸರ್ಕಾರದ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗಿದೆ ಈಗ? ಸರ್, ಅದು ನಮ್ಮ ಹೋಟೆಲ್ ಅಸೋಸಿಯೇಷನ್ ಅಂದರೆ ಸೀನುಬಾಬು ಸರ್ ಅವರು ಇದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಪ್ರಕಾಶ್ ಶಾನ್ಭಾಗ್ ಇದ್ದಾರೆ, ನನ್ನ ಬ್ರದರ್ ಅವರು. ಈಗ ಸಾಟರ್ಡೆ ಸಂಡೇ ನಮ್ಮದು ಮೀಟಿಂಗ್ ಇದೆ. ಅದು ಮಂಡೇ ನಾವು ಮನವಿ ಕೊಡ್ತೀವಿ. ಅದಾದರೆ ಏನು ಮನವಿ ನೋಡಿಕೊಂಡು ಆದರೆ ನಾವು ವೆಡ್ನೆಸ್ಡೇ ವಿ ಆರ್ ರೆಡಿ ಫಾರ್ ದಿಸ್ ಇಸ್ ಫಾರ್ ದ ಸ್ಟಾಪ್ ದ ಹೋಟೆಲ್ಸ್ ಬಿಕಾಸ್ ಆಫ್ ದ ಗ್ಯಾಸ್. ಅಂದರೆ ಹೋಟೆಲ್ ಒಂದು ವೇಳೆ ಗ್ಯಾಸ್ ನಮಗೆ ಸಮರ್ಪಕವಾಗಿ ಲಭ್ಯ ಆಗಲಿಲ್ಲ ಅಂದರೆ ಹೋಟೆಲ್ ಬಂದ್ ಮಾಡೋ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ ಅಂತ? ಸರ್, ಅದು ಮೇನ್ ಥಿಂಗೇ ಅಲ್ಲ ಸರ್. ಗ್ಯಾಸ್ ಇಸ್ ದ ಮೇನ್ ಥಿಂಗ್ ಫಾರ್ ದ ಹೋಟೆಲ್ ಅಲ್ಲ ಸರ್. ಈಗ ಗ್ಯಾಸ್ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ. ಈಗ ಒಂದು 30 ಜನ ಸ್ಟಾಫಿಗೆ ಅದು ಹೇಳಿದ ಪ್ರಕಾರ 30 ಜನ ಸ್ಟಾಫಿಗೆ ಕಳಿಸಿದ್ದೀನಿ. 22 ವೆರೈಟಿಯಿಂದ ನಾನು ಅವಲ್ಲಿ 8 ವೆರೈಟಿ ತಂದಿದ್ದೀನಿ. ಅದಕ್ಕೀಗ ಮಂಡೇ ನಾವು ನೋಡ್ತೀವಿ, ಒಂದು ವಾರ ನೋಡ್ತೀವಿ. ನಮ್ಗೆ ಗ್ಯಾಸ್ ಬಂದಿಲ್ಲ ಅಂದರೆ ನಾವು ಕ್ಲೋಸ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದೀವಿ. ಸರ್ಕಾರಕ್ಕೆ ಏನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀವಿ?
ಅದೇ ಸರ್ಕಾರ ಹೇಳ್ತೀವಿ ಸರ್, ನಮ್ಮ ಗ್ಯಾಸ್ ಆದಷ್ಟು ಜಲ್ದಿ ನಮಗೆ ಕೊಡಬೇಕು, ಇಲ್ಲಾಂದರೆ ನಾವೆಲ್ಲ ರೀತಿ ನಮ್ಮ ಹೊಸಪೇಟೆ ಆಗಲಿ ನಮ್ಮದು ಇಡೀ ಬೆಂಗಳೂರು ಎಲ್ಲ ಕಮ್ಯುನಿಟಿ ಮಾಡಿಕೊಂಡು ಒಂದು ಸ್ಟ್ರೈಕ್ ಮಾಡಿ, ಸ್ಟ್ರೈಕಿನ ಮುಂಚೆ ಒಂದು 2-3 ದಿನ ಕ್ಲೋಸ್ ಮಾಡಿ ನಾವು ಬೆಂಗಳೂರು ವಿಧಾನಸೌಧ ಮಾತಾಡೋಣ ಅಂದ್ಕೊಂಡಿದ್ದೀವಿ ಸರ್. ಇದಿಷ್ಟು ಹೋಟೆಲ್ನ ಮಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಬೇಗ ಏನು ಗ್ಯಾಸ್ನಲ್ಲಿ ವಿಳಂಬ ಆಗ್ತಾ ಇದೆ ಮತ್ತು ಕೊರತೆ ಆಗ್ತಾ ಇದೆ ಅದನ್ನು ಕೇಂದ್ರ ಸರ್ಕಾರ ಆದಷ್ಟು ಬೇಗ ಬಗೆಹರಿಸಿ ಸಮರ್ಪಕವಾಗಿ ಒಂದು ಗ್ಯಾಸನ್ನು ಪೂರೈಸುವಂಥ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ನಾವು ಇನ್ನೂ 3-4 ದಿನಗಳು ಕಳೆದ್ರೆ ನಮಗೆ ಈ ಹೋಟೆಲ್ ಉದ್ಯಮ ನಡೆಸೋದೇ ಕಷ್ಟ ಆಗುತ್ತೆ. ಹೋಟೆಲ್ ಉದ್ಯಮವನ್ನೇ ಬಂದ್ ಮಾಡುವಂಥ ಪರಿಸ್ಥಿತಿಯೂ ಕೂಡ ನಮಗೆ ಎದುರಾಗುತ್ತೆ ಅನ್ನುವಂಥ ನೋವಿನ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.